ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ರೈತರಿಗೆ ಸೋಲಾರ್ ಪಂಪ್ ಸೆಟ್ಗಳಿಗೆ ಸಿಗಲಿದೆ 80% ಸಬ್ಸಿಡಿ. ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಅನ್ನೋ ಒಂದು ವಿಚಾರದ ಬಗ್ಗೆ ಒಂದು ಸಣ್ಣ ವಿಡಿಯೋ ನಿಮಗೋಸ್ಕರ. ಹೌದು, ಸೋಲಾರ್ ಪಂಪ್ ಈಗ ಬೇಸಿಗೆ ಶುರು ಆಗುತ್ತೆ. ನಾವು ಸೋಲಾರ್ ಎನರ್ಜಿ ಬಗ್ಗೆ ಅಥವಾ ರಿನ್ಯೂವಬಲ್ ಎನರ್ಜಿ ಅನ್ನೋದ್ರ ಬಗ್ಗೆ ಸರ್ಕಾರ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೀಗ ಮುಖ್ಯವಾಗೀಗ ಬೆಂಗಳೂರು ಅಂತ ಮಾತಾಡಿದ್ರೆ, ಈಗ ಬೆಂಗಳೂರು ಅಂತ ಅಲ್ಲ, ಒಂದು ಸೆಂಟ್ರಲ್ ಪಾಯಿಂಟ್ ಅದು. ರಾತ್ರಿ ಹೊತ್ತು ಹೊಲದಲ್ಲಿ ನೀರು ಹಾಕೋದಿರ್ಬೋದು, ಹಾಗೆ ವಿದ್ಯುತ್ ಕೊರತೆ ಇರ್ಬೋದು, ಇದೆಲ್ಲನೂ ಹೋಗಿಸ್ಬೇಕು ಅನ್ನೋ ಒಂದು ವಿಚಾರವಾಗಿ ಪಿ ಎಮ್ ಕುಸುಮ್ ಯೋಜನೆ ನಿಮಗೆಲ್ಲ ಗೊತ್ತೇ ಇದೆ. ಸೂರ್ಯ ರೈತ ಯೋಜನೆ ಅಂತಲೂ ಸಹ ಕರೀತಾರೆ, ಬಟ್ ಇದು ಒರಿಜಿನಲ್ ನೇಮ್ ಬಂದು ಪಿ ಎಮ್ ಕುಸುಮ್ ಯೋಜನೆ. ಸೊ ಈ ಒಂದು ಯೋಜನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಡೆಯುವಂಥ ಒಂದು ಯೋಜನೆ. ಅಂದರೆ 80% ಸಬ್ಸಿಡಿವರೆಗೆ ಸೋಲಾರ್ ಪಂಪ್ ಸೆಟ್ಗಳನ್ನ ನೀಡಲಾಗುತ್ತೆ. ಅದು ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ. ನಿಮಗೂ ಗೊತ್ತಿರುತ್ತೆ ಅಕ್ಕಪಕ್ಕದಲ್ಲಿ ಯಾರು ತಗೊಂಡಿರ್ತಾರೆ ಅಂತ. ಹಾಗೆಯೇ ಈ ಒಂದು ಇದನ್ನು ಮತ್ತೆ ಅದಕ್ಕೆ ಅರ್ಜಿ ಕರೆದಿದ್ದಾರೆ. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವೆಂಡರ್ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಗೊಂದಲ ಇರುತ್ತೆ. ಹಾಗೆ ಸರ್ಕಾರವು ಸ್ಪಷ್ಟ ಮಾರ್ಗಸೂಚಿನ ಕೊಟ್ಟಿದ್ದಾರೆ. ಸೋಲಾರ್ ಪಂಪ್ಗಳನ್ನ ಪೂರೈಕೆಗಾಗಿ ಟಾಟಾ ಪವರ್ ಸೋಲಾರು, ಶಕ್ತಿ ಪಂಪ್ಸ್ ಸೇರಿದಂತೆ ಸರ್ಕಾರದ ಮಾನ್ಯತೆ ಪಡೆದಿರುವಂತಹ ವೆಂಡರ್ಗಳನ್ನೇ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಸಬ್ಸಿಡಿ ಹಂಚಿಕೆ ಹೆಂಗಿರುತ್ತೆ ಅಂದ್ರಪ್ಪ, ಪಂಪ್ ಸೆಟ್ಟಿಗೆ 2 ಲಕ್ಷ ಇದ್ದರೆ ಕೇಂದ್ರ ಸರ್ಕಾರ 30%, ರಾಜ್ಯ ಸರ್ಕಾರ 50% ಮತ್ತು ರೈತರು ಕೇವಲ 20% ಮೊತ್ತನ ಪಾವತಿಸಬೇಕಾಗುತ್ತೆ. ರೈತರ ಪಾಲಿನ ಹಣ ನಾವು ಯಾವುದೇ ಮಧ್ಯವರ್ತಿ ಇಲ್ದೇ ಹಾಕಬೇಕಾಗುತ್ತೆ. ರೈತರಿಗೆ ಗರಿಷ್ಠ 7.5 HP ಸಾಮರ್ಥ್ಯದ ಸೋಲಾರ್ ಪಂಪ್ ಸೆಟ್ನ ಕೊಡಾಗುತ್ತೆ. ಹಾಗೆಯೇ ಗ್ರಿಡ್ ಸಂಪರ್ಕ ಇಲ್ದೇ ಗ್ರಾಮೀಣ ಪ್ರದೇಶದಲ್ಲಿ ಇದು ಹೆಚ್ಚಿನ ನೆರವಿಗೆ ಬರುತ್ತೆ. ಅಂದರೆ ಗ್ರಿಡ್ ಬೇಡ, ಡೈರೆಕ್ಟಾಗಿ ಬರೋ ಅಂಥದ್ದು. ಈ ಪ್ರಕ್ರಿಯೆ ಸೌರಮಿತ್ರ.com ಪೋರ್ಟಲಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗುತ್ತೆ. ನಾನು ನಿಮ್ಮಲ್ಲೊಂದು ರಿಕ್ವೆಸ್ಟ್ ಏನಪ್ಪ ಮಾಡೋದು, ನಾನು ಆಗಲೇ ಹೇಳಿದ್ನಲ್ವ, ಈ ವೆಂಡರ್ ಸೆಲೆಕ್ಷನ್ನಲ್ಲಿ ಈಗ ಟಾಟಾ ಸೋಲಾರ್ ಪವರು, ಶಕ್ತಿ ಪಂಪ್ಸು ಈ ಥರ ಇವರೇ ಮುಖ್ಯವಾಗಿರೋದು. ಹಾಗೆ ರೈತರು ಪಾವತಿ ಮಾಡಿದ 90 ದಿನಗಳ ಒಳಗೆ ಆಯ್ಕೆ ಮಾಡಿದ ಕಂಪ್ನಿ ಪಂಪ್ ಸೆಟ್ಟನ್ನು ಅಳವಡಿಸ್ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಕಲಿ ವೆಬ್ಸೈಟ್ಗಳು ತುಂಬ ಬರುತ್ತೆ ನೀವು ಹೊಡೆದ್ರೆ. ಅದ್ರ ಬಗ್ಗೆ ಹುಷಾರಾಗಿರಿ. ಇನ್ನೊಂದು ವಿಚಾರ ಅಂದರೆ, ನೀವು ಯಾರಿಗೂ ದುಡ್ಡು ಕಟ್ಟಬೇಕಾಗಿಲ್ಲ, ಯಾವ ಮಧ್ಯವರ್ತಿಗೂ ಕೊಡಬೇಕಾಗಿಲ್ಲ, ಯಾವ ಥರ್ಡ್ ಪಾರ್ಟಿನೂ ಬಂದು ಏನೂ ಮಾಡಲ್ಲ. ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸ್ತೀರಾ, ಅದ್ರ ಪ್ರಕಾರನೇ ಸರ್ಕಾರ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೊಟ್ಟು ಆ ನಂತರ ಪಾವತಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಹುಷಾರಾಗಿರಿ. ಯಾರಿಗೂ ದುಡ್ಡು ಕೊಡಬೇಡಿ. ಯಾರೂ ಇದರಲ್ಲಿ ಮಧ್ಯದಲ್ಲಿ ಇನ್ವಾಲ್ವ್ ಆಗಂಗಿಲ್ಲ. ನಮಸ್ಕಾರ.